ಈ ದೇವಿ ಮೂರ್ತಿಯನ್ನು ಕಲ್ಲಿನಿಂದ ಹಾಗೂ ಲೋಹದಿಂದ ಮಾಡಿಲ್ಲ, ಬದಲಾಗಿ ನದಿ ತೀರದ ಮಣ್ಣಿನಿಂದ ಮಾಡಿದ್ದಾರೆ. ಈ ವಿಷಯ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಫುಲ್ ವಿಡಿಯೋ ಕೊನೆ ತನಕ ನೋಡಿ. ಹೆಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅಮ್ಮು ಬ್ಲಾಗ್ಸ್. ನಾನು ನಿಮ್ಮ ಹಾಸನ ಹುಡುಗಿ ಅಮ್ಮು. ಸೊ ನಾನು ಮಂಗಳೂರಲ್ಲಿರೋದ್ರಿಂದ ತುಂಬ ಜನ ಅಮ್ಮನವ್ರ ಬಗ್ಗೆ ಹೇಳ್ತಾ ಇದ್ರು, ಹಿಂಗಿದೆ ಶಕ್ತಿಪೀಠ. ಸೊ ನಾನು ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೋಡ್ಕೊಂಬರೋಣ ಅಂತ ತುಂಬ ದಿನದ ಆಸೆ ಇತ್ತು. ಬಟ್ ಇವತ್ತು ನನ್ನ ಆಸೆ ನೆರವೇರ್ತಿದೆ. ಯಾರಾದ್ರೂ ಬೇರೆ ಕಡೆಯಿಂದ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದವ್ರಿಗೆ ಮಂಗಳೂರು ಬಸ್ ಸ್ಟಾಪ್ನಿಂದ ಡೈರೆಕ್ಟ್ ಬಸ್ಸಸ್ ಇರುತ್ತೆ. ಪೊಳಲಿ ರಾಜರಾಜೇಶ್ವರಿ ಟೆಂಪಲ್ ಅಂತ ಹೇಳಿದರೆ ಡೈರೆಕ್ಟ್ ಬಸ್ ಇರುತ್ತೆ. ಈ ಟೆಂಪಲ್ಗೆ ನೀವು ಬಸ್ಸಲ್ಲಿ ಆರಾಮ್ಸೆ ಬರ್ಬೋದು. ಈ ವಿಡಿಯೋದಲ್ಲಿ ಅಮ್ಮನವರ ವಿಶೇಷತೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕರಾವಳಿ ಕರ್ನಾಟಕದಲ್ಲಿ ಒಂದು ಅದ್ಭುತ ದೇವಸ್ಥಾನ ಅಂತ ಅಂದರೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ. ಇಲ್ಲಿ ದೇವಿಯ ಮೂರ್ತಿಯನ್ನು ಲೋಹದಿಂದ ಅಲ್ಲ, ಕಲ್ಲಿನಿಂದ ಅಲ್ಲ, ನದಿಯ ಮಣ್ಣಿನಿಂದ ಮಾಡಿದ್ದಾರೆ. ಆದರೆ ಈ ದೇವಿ ಇಲ್ಲಿಗೆ ಹೇಗೆ ಬಂದರು ಎಂದರೆ, ಒಮ್ಮೆ ಸುರದ ಎನ್ನೋ ರಾಜನು ಒಂದು ಯುದ್ಧದ ನಂತರ ಅವನ ಮಂತ್ರಿಗಳೇ ಅವನಿಗೆ ಮೋಸ ಮಾಡಿರುವುದನ್ನು ತಿಳಿದುಕೊಂಡು ಬೇಸರದಿಂದ ಆ ರಾಜನು ತನ್ನ ರಾಜ್ಯ, ಜನ, ಸಿಂಹಾಸನ, ಚಿನ್ನಾಭರಣ, ಅವನ ಆಡಂಬರದ ಜೀವನವನ್ನು ತ್ಯಜಿಸಿ ಕಾಡಿಗೆ ಹೋಗುತ್ತಾನೆ. ಕಾಡಿನಲ್ಲಿ ಅಲೆಯುತ್ತಾ ಪಾಲ್ಗುಣಿ ನದಿ ತೀರಕ್ಕೆ ರಾಜನು ಬರ್ತಾನೆ. ಆ ನದಿ ತೀರದಲ್ಲಿ ರಾಜನು ಒಂದು ಪ್ರಶ್ನೆ ಕೇಳ್ತಾನೆ. ಆ ಪ್ರಶ್ನೆ ಏನಪ್ಪ ಅಂದರೆ, ಈ ಜಗತ್ತು ಎಲ್ಲವನ್ನೂ ಕಿತ್ತುಕೊಳ್ಳುವುದಾದರೆ ಕೊಡುವುದೇನು? ಆಗ ಆ ಸಮಯಕ್ಕೆ ಒಬ್ಬ ಋಷಿಮುನಿ ಪ್ರತ್ಯಕ್ಷವಾಗಿ ಈ ನದಿಯ ತೀರದಲ್ಲಿ ಶಕ್ತಿಯನ್ನು ಆರಾಧಿಸು ಎಂದು ಹೇಳುತ್ತಾನೆ. ಆಗ ರಾಜ ಮತ್ತು ಋಷಿಮುನಿಗಳು ಮಣ್ಣಿನಿಂದ ಒಂದು ದೇವಿಯ ಮೂರ್ತಿಯನ್ನು ತಯಾರಿಸುತ್ತಾರೆ. ಕೆಲವು ದಿನಗಳ ನಂತರ ದೇವಿ ಪ್ರತ್ಯಕ್ಷಳಾಗಿ ರಾಜನಿಗೆ ಕಳೆದುಕೊಂಡದನ್ನೆಲ್ಲ ಮರಳಿ ನೀಡುತ್ತಾಳೆ. ಆದರೆ ಈ ಬಾರಿ ರಾಜ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಅಧಿಕಾರ ಎಲ್ಲದು ನನ್ನದೇ ಅಲ್ಲ ಎಂದು ಅರಿತು ತನ್ನ ಕಿರೀಟವನ್ನು ದೇವಿಗೆ ಅರ್ಪಿಸುತ್ತಾನೆ. ಆ ಮಣ್ಣಿನ ಮೂರ್ತಿ ಇನ್ನೂ ಕೂಡ ಇದೆ. 12 ವರ್ಷಕ್ಕೊಮ್ಮೆ ಲೇಪಾಷ್ಟಕ ಎಂಬ ಲೇಪ ಔಷಧಿಯಿಂದ ಸಂರಕ್ಷಿಸಲಾಗುತ್ತದೆ. ಈ ಮಣ್ಣಿನ ಮೂರ್ತಿಯನ್ನು ಶ್ರೀ ತಾಯಿ ರಾಜರಾಜೇಶ್ವರಿ ಎಂದು ಕರೆಯಲ್ಪಡಲಾಗುತ್ತದೆ. ತಾಯಿ ರಾಜರಾಜೇಶ್ವರಿಯು ಕಲ್ಲಿನಿಂದ ಅಲ್ಲ, ಭಕ್ತಿಯಿಂದ ಒಲಿದಿದ್ದಾಳೆ ಎಂಬ ಜನರ ನಂಬಿಕೆಗೆ ಪಾತ್ರರಾಗಿದ್ದಾಳೆ. ಇಲ್ಲಿನ ಸ್ಥಳೀಯರು ತಾಯಿ ಕೊಳಲಬ್ಬೆ, ರಾಜರಾಜೇಶ್ವರಿ ಅಮ್ಮ ಎಂದು ನಾನಾ ರೀತಿಯಲ್ಲಿ ಅಮ್ಮನವರನ್ನು ಪೂಜಿಸುತ್ತಾರೆ. ಪ್ರತಿ ವರ್ಷಕ್ಕೊಮ್ಮೆ 1 ತಿಂಗಳ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯುತ್ತದೆ. ಐ ಹೋಪ್ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನನಗೂ ತುಂಬ ದಿನದಿಂದ ಈ ಟೆಂಪಲ್ಗೆ ಬರಬೇಕು ಅಂತ ಇತ್ತು. ನಾವು ಬರುವಾಗ ಜಾತ್ರೆ ಇತ್ತು, ಜಾತ್ರೆ ಎಲ್ಲ ಮುಗ್ದಿದ್ದರಿಂದ ಹಾಗೆ ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡು ನಾವು ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ.